ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 39ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಮಾಡೋ ಕರ್ತವ್ಯಗಳು ಯಾವ ರೀತಿಯಿಂದ ಇರಬೇಕು, ಅದರಿಂದ ನಮಗೆ ಏನು ಲಾಭ ಆಗಿರುತ್ತೆ ಮತ್ತು ಹೇಗೆ ಶ್ರದ್ಧೆಯಿಂದ ಮಾಡಬೇಕು, ಅದರಿಂದ ಜ್ಞಾನ ರೀತಿಯಿಂದ ಮಾಡಬೇಕು. ಜ್ಞಾನ ಅಂತ ಬಂದಾಗ ಅದರ ಬಗ್ಗೆ ನಾವು ಮಾಹಿತಿ ತಗೊಂಡು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ಜ್ಞಾನ ಅನ್ನೋದು ಮುಗಿದ ತಕ್ಷಣ ಶ್ರದ್ಧೆ ಎಂಬುದು ಮುಖ್ಯವಾಗಿರುತ್ತದೆ. ಶ್ರದ್ಧೆ ಅಂದರೆ ನಾವು ಒಂದು ಕರ್ತವ್ಯ ಮಾಡ್ತಾ ಇದ್ದೀವಿ ಮತ್ತು ಆ ಕರ್ತವ್ಯದಿಂದ ನಮ್ಗೆ ಏನು ಲಾಭ ಅನ್ನೋದಕ್ಕಿಂತ ಮೊದಲು ಆ ಕರ್ತವ್ಯದಿಂದ ನಾನು ಏನು ಕಲಿತಾ ಇದ್ದೀನಿ, ಆ ಕರ್ತವ್ಯದಿಂದ ನನಗೆ ಏನು ಗೌರವ ಸಿಗ್ತಾ ಇದೆ, ಆ ಕರ್ತವ್ಯದಿಂದ ನನಗೆ ಒಳ್ಳೆಯದು ಏನು ಆಗ್ತಾ ಇದೆ ಅಂತ ಈ ಶ್ಲೋಕ 39ನೇ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ನಾವು ಮಾಡೋ ಕರ್ತವ್ಯವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಅದನ್ನು ಮನಸ್ಪೂರ್ವಕವಾಗಿ ಹಚ್ಚಿಕೊಂಡು ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ಯಾರ ಒತ್ತಾಯದ ಮೇಲೆ ಆಗಲಿ, ಯಾರು ಹೇಳುತ್ತಿದ್ದಾರೆ ಇದು ಮಾಡು ಅಂತ ಅವರ ಒತ್ತಾಯದ ಮೇರೆಗಾಗಲಿ, ಯಾರ ಮೇರೆಗೂ ನಾವು ಏನೂ ಕರ್ತವ್ಯ ಬಗ್ಗೆ ಮಾಡಬಾರ್ದು. ಅದು ನಮ್ಮ ಸ್ವಇಚ್ಛೆಯಿಂದ ಮಾಡಬೇಕು. ಆ ಕರ್ತವ್ಯದಿಂದ ನಮಗೆ ಒಳ್ಳೇದು ಆಗಬೇಕಂದ್ರೆ ಆ ಕರ್ತವ್ಯದಿಂದ ಶ್ರದ್ಧೆ ಅನ್ನೋದು ಬಹಳ ಮುಖ್ಯಕರವಾಗಿರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬೇಕಂದ್ರೆ ಶ್ರದ್ಧೆ ಎಂಬುದು ಬಹಳ ಮುಖ್ಯವಾಗಿ ಇರುತ್ತೆ. ಅದಕ್ಕೆ ಈ 39ನೇ ಶ್ಲೋಕ ನಮಗೆ ಶ್ರೀ ಕೃಷ್ಣ ಪರಮಾತ್ಮ ಸಂದೇಶವನ್ನು ನೀಡೋಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ಏನೇ ಒಂದು ಕರ್ತವ್ಯ ಬಗ್ಗೆ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ತಿಳ್ಕೋಬೇಕಂದ್ರೆ ನಮ್ಮಲ್ಲಿ ಜ್ಞಾನ ಮತ್ತು ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂತ ಬಂದಾಗ ಅದರಲ್ಲಿರೋ ಏನಂದರೆ, ಅದರಿಂದ ನಾವು ಹೇಗಿದ್ದೀವಿ ಅಂದರೆ, ಶ್ರದ್ಧೆ ಅನ್ನೋದು ಒಂದು ಒಳ್ಳೆಯ ಗುಣಗಳು. ಅಂದರೆ ಒಂದೇ ಸಮನಾಗಿ ಏನೇ ಒಂದು ಕರ್ತವ್ಯ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ಎಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಆ ಮಾರ್ಗನೇ ಕರೆಕ್ಟ್ ಇದೆ, ಕನ್ಫರ್ಮ್ ಇದೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇಡಬೇಕು. ಅದರಿಂದ ನಮಗೆ ಒಂದು ಒಳ್ಳೆಯ ಉನ್ನತ ಸ್ಥಾನ ಸಿಗುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಕರ್ತವ್ಯ ಬಗ್ಗೆ ಯಾರು ಹೇಳಿದ್ರಂತ ಮಾಡ್ತೀವಿ, ಸೋಮಾರಿತನ ಮಾಡ್ಕೊತೀವಿ, ಮೊಬೈಲ್ ನೋಡ್ತೀವಿ. ಇದೇ ರೀತಿಯಿಂದ ಮುಂತಾದಗಳನ್ನು ನಾವು ಹಾಗೆ ಸಾಗಿಸ್ಕೊಂಡು ಹೋಗ್ತೀವಿ. ಅದರಿಂದ ನಮಗೆ ಒಂದು ನಷ್ಟ ಆಗುತ್ತೆ ಹೊರತು ಲಾಭ ಆಗೋದಿಲ್ಲ. ಯಾಕಂದರೆ ನಮ್ಮ ಸೋಮಾರಿತನನೇ ನಮ್ಮನ್ನು ಒಂದೊಂದಾಗಿ ಹೆಚ್ಚೆಚ್ಚು ಮಾಡಿ ನಮಗೆ ನಾಶ ಮಾಡಿಬಿಡುತ್ತೆ. ಅದರಿಂದ ನಾವು ಒಳ್ಳೆಯ ಉನ್ನತ ಸ್ಥಾನಕ್ಕೆ ನಮ್ಮ ಕರ್ತವ್ಯ ಏನಿದೆ ಅದನ್ನು ಸರಿಯಾಗಿ ಮಾಡಬೇಕಂದ್ರೆ ಶ್ರದ್ಧೆ ಅನ್ನೋದು ಇರಬೇಕಂತ ಈ 39ನೇ ಶ್ಲೋಕ ತಿಳಿಸಿದೆ. ಬನ್ನಿ 39ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಮ್ಮ ಜೀವನದ ಅರಿವು ನಾವು ಹೇಗೆ ತಿಳ್ಕೊಳ್ಳೋಣ ಮತ್ತು ಅದರಿಂದ ಶ್ರದ್ಧೆ ಅಂತ ಯಾವ ರೀತಿಯಿಂದ ಇಟ್ಕೊಳ್ಳೋಣ ಅಂತ ತಿಳಿಸುತ್ತೆ. ಬನ್ನಿ. 39ನೇ ಶ್ಲೋಕ ಹೇಳುತ್ತೆ, ಶ್ರದ್ಧಾವನ ಲಾಭತೆ ಜ್ಞಾನಂ ತತತ್ಪರಂ ಸ್ವಯಂ ತೇ ನಿದ್ರಾಯಾಮಂ ಜ್ಞಾನಂ ಲಭತ್ವಾ ಪರಂ ಶಕ್ತಿನಿಮಚಿರ್ನಧಿಗಚ್ಛತಿ. ಇದರ ಅರ್ಥ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ದಿವ್ಯಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವವನು. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾವು ಏನೇ ಒಂದು ಒಳ್ಳೆಯ ವಿಚಾರಗಳು ಆಗಲಿ, ಒಳ್ಳೆಯ ಭಾವನೆಗಳಾಗಲಿ ಯಾವ ರೀತಿಯಿಂದ ನಾವು ಕಂಡುಕೊಳ್ತೀವಿ ಅಂದರೆ, ನಮಗೆ ಯಾರೋ ಒಂದು ಮಾರ್ಗದರ್ಶನವನ್ನು ನೀಡಿದರೆ ಮಾತ್ರ ನಮಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಸಂಸ್ಕೃತಿ ಬರುತ್ತೆ. ಮತ್ತು ನಾವು ಮಾಡೋ ಕರ್ತವ್ಯದಿಂದ ನಮಗೆ ಶ್ರದ್ಧೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಶ್ರದ್ಧೆ ಅನ್ನೋದು ಒಂದು ಐತಿಹಾಸಿಕ ಜ್ಞಾನವಾಗಿರುತ್ತೆ. ನಾವು ಏನೇ ಒಂದು ಕರ್ತವ್ಯದಿಂದ ಬರುವ ಕರ್ಮಗಳಾದ ಒಂದು ಏನೇ ಇರಲಿ ಅದನ್ನು ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು. ಮತ್ತು ನಮ್ಮ ಜ್ಞಾನ ಮತ್ತು ಶ್ರದ್ಧೆ ಇವ ಎರಡೂ ನಡುವೆ ನಮ್ಮ ಜೀವನದ ಅರಿವು ನಾವು ಏನು ಅಂತ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಶ್ರದ್ಧೆ ಅನ್ನೋದು ಒಂದು ಒಳ್ಳೆಯ ಆಲೋಚನೆ ಆಗಿರುತ್ತೆ. ಶ್ರದ್ಧೆ ಎಂಬುದು ಯಾವುದು ಸರಿಯಲ್ಲ ಅದು ಸರಿಯೇ ಇರುತ್ತೆ, ಯಾವುದು ತಪ್ಪಾಗುತ್ತೆ ಅದು ತಪ್ಪು ಮಾಡಬಾರದು ಅಂತ ಈ ಶ್ರದ್ಧೆ ಹೇಳುತ್ತೆ. ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಕರ್ತವ್ಯ ಮಾಡ್ತೀವಿ, ಏನೇ ಒಂದು ಇರ್ತೀವಿ ಅಂದರೆ ಅದಕ್ಕೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಶ್ರದ್ಧೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಅದರಿಂದ ನಮ್ಮ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಒಳ್ಳೆಯ ಅಂತ ನಾವು ಭಾವಿಸಬೇಕಾಗುತ್ತೆ. ಮತ್ತು ಶ್ರದ್ಧೆ ಎಂಬುದು ಒಂದು ಒಳ್ಳೆಯ ಆಲೋಚನೆಯಿಂದ ಬರುವುದು ಮತ್ತು ಒಳ್ಳೆಯ ಮನಸ್ಸಿಂದ ಬರುವುದು. ಅದು ನಾವು ಹೇಳಿದ ತಕ್ಷಣವೇ ಬರೋದಿಲ್ಲ. ಯಾಕಂದರೆ ಅದನ್ನು ಶ್ರದ್ಧೆಯನ್ನು ಪಡಿಬೇಕಂದ್ರೆ ಅದರಿಂದ ಬರೋ ಪರಿಶ್ರಮವನ್ನು ನಾವು ಅದರಿಂದ ಹೋಗಬೇಕಾಗುತ್ತೆ. ನಮ್ಮ ಮನಃಶಾಂತಿ ಆಗಲಿ, ಅದರಿಂದ ಬರುವ ಉಪಯೋಗಗಳು ಏನಂದರೆ ನಮಗೆ ಏನೋ ಒಂದು ಗೊಂದಲ ಆಗುತ್ತೆ. ಆ ಶ್ರದ್ಧೆಯಿಂದ ನಾವು ಇದ್ದರೆ ಗೊಂದಲಕ್ಕೆ ನಾವು ಈಡಾಗೋಕ್ಕೆ ಬಹಳ ಹಿಂದಿರುತ್ತೀವಿ. ಮತ್ತು ಏನೋ ಒಂದು ಕಷ್ಟಗಳ ಸಮಯ ಬಂದರೂ ಸಹ ಅದನ್ನು ಎದುರಿಸೋಕೆ ನಮಗೆ ಧೈರ್ಯ ಕೊಡುವುದೇ ಶ್ರದ್ಧೆ ಅಂತ ನಾವು ಭಾವಿಸಬೇಕಾಗುತ್ತೆ. ಮತ್ತು ನಾವೊಂದು ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಅನ್ನೋದು ಸಂದೇಶವನ್ನು ಈ ಮೂಲಕ ತಿಳಿಸಿದ್ದಾರೆ. ಶ್ರದ್ಧೆ ಜ್ಞಾನ ಪಡೆಯಿರಿ, ಜ್ಞಾನದಿಂದ ಶಾಂತಿ ಪಡೆಯಿರಿ, ಇದೇ ಭಗವದ್ಗೀತೆಯ ಅಮೂಲ್ಯವಾದ ಸಂದೇಶ. ಅಂದರೆ ಜ್ಞಾನವನ್ನು ಪಡೆಯಿರಿ, ಶ್ರದ್ಧೆಯಿಂದ ಇರಿ, ಅದರಿಂದ ನಿಮ್ಮ ಒಳ್ಳೆಯ ಜೀವನ ಕಟ್ಕೊಳ್ಳಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ರೀ ಕೃಷ್ಣ ಪರಮಾತ್ಮ ಶ್ರದ್ಧೆ ಎಂಬ ಒಂದು ಜ್ಞಾನ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.